ನಾನು ನಿನ್ನಣ್ಣ ಏನು ರಂಗಗೆ ವಾಣಿಗೆ ವೇಣು ರಂಗಗೆ ವೇಣು ರಂಗಗೆ ನೀನೆ ವಾಣಿಗೆ ವೇಣು ರಂಗಗೆ ವೇಣು ರಂಗಗೆ ನೀನೆ ವಾಣಿಗೆ ರಾಣೆ ಹೋಲಿಗೆ ಮುಖ ಬಾಲಿಗೆ ರಾಣೆ ಹೋಲಿಗೆ ಮುಖ ಬಾಲಿಗೆ ನಾನು ಭೂಮಿಯೋ ನಮ್ಮೋಳ ಅಂತರಾಂಗ ಅನುಭೂಮಿಯೋ ನಮ್ಮೋಳ ಅಂತರ ಕಾಣದರುಗುವೆ ಮಾಡಿ ಮಡಿ ಕಾಣದರುಗುವೆ ಮಾಡಿ ಮಡಿ ವೇಣು ರಂಗಗೆ ನೀನೆ ವಾಣಿಗೆ ಸಾರಿಗೋಲಿಗೆ ಮೋಸ ಬಾಳಿಗೆ ನಿನ್ ಮಾತನ್ನ ಕೇಳಿದ್ರೆ ನಗು ಬರ್ತಾ ಉಂಟು ನನಗೆ. ಇದು ಸಂತೋಷದ ನಗು ಹೋಗಿ ಎಂಜೆಕ್ಟ್ ನಂಗೆ ಅರ್ಥ ಆಗಿದೆ. ಖಂಡಿತ ವ್ಯಂಗ್ಯದ್ದೇ ಹೌದು. ಯಾಕೋ ಇಲ್ಲದೆ ಹೋದೆ ಸಮಾನ ಶೀಲೇಶು ವ್ಯಸನೇಶು ಸಖ್ಯಂ ಅಂತ ಮಾತಿದೆ. ಎಲ್ಲ ವಿಚಾರದಲ್ಲಿ ವ್ಯವಹಾರಗಳಲ್ಲಿಯೂ ಸಮಾನತೆ ಎನ್ನುವುದು ಬೇಕು. ಹೌದು, ಹಾಗೆ ವಿಚಾರ ಮಾಡುವುದಿದ್ರೆ ಸ್ನೇಹ ಸಂಬಂಧ ಸಹಪಂಕ್ತಿ ಭೋಜನ ಮುಂತಾದವುಗಳು ಕೆಲವು ಅಲ್ವಾ? ಹೌದು. ಆದ್ರೆ ನನ್ನ ವಿಭಾಗದಲ್ಲಿ ಸ್ವಲ್ಪ ವಿಚಾರ ಮಾಡಿ ನೋಡು. ಯಾಕೆ ಅನಾಥನ ಇರಬಹುದು. ಸೇನಾಧಿಪತಿತ್ವವನ್ನು ನಿಮ್ಮ ತಂದೆಯವರು ನನಗೆ ನೀಡಿದ್ದಾರೆ ಎನ್ನುವುದು ಬಿಟ್ಟರೆ ಏನು ವಿಶೇಷತೆ ಉಂಟು? ಕುಲದ ಹಿನ್ನೆಲೆ ಇಲ್ಲ. ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ಸೇನಾಧಿಪತಿ ಹೌದು, ದೇಶದ ಸೇವೆಯನ್ನು ಮಾಡುವಂತ ಮನಸ್ಸುಂಟು, ಕರ್ತವ್ಯ ನಿಷ್ಠೆ ಉಂಟು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಒಪ್ಪಿಕೊಂಡ್ರೆ ರಾಜಕುಮಾರಿಯಾದಂತಹ ನಿನ್ನ ಭವಿತವ್ಯ ಹೇಗಿರಬಹುದು ಎನ್ನುವ ಹಾಗೆ ಸ್ವಲ್ಪ ಊಹೆ ಮಾಡಿ ನೋಡಿ. ಮತ್ತೆ ಯಾರು ಏನನ್ನು ಮಾಡಬೇಕು ಅದನ್ನೇ ಮಾಡಬೇಕು. ಗ್ರಾಮ್ಯವಾಗಿ ಒಂದು ಮಾತು ಹೇಳ್ತಾರೆ, ಆಡುವ ಮಕ್ಕಳು ಆಡಬೇಕು, ಬೇಡುವ ಮಕ್ಕಳು ಬೇಡಬೇಕು ಅಂತ. ಮೇಲೆ ಹರಿವು ನೆರೆ ಹರಿಬೇಕು ಅಲ್ವಾ? ಈಗ ಯಾವುದೇ ರೀತಿಯಾದಂತಹ ವಿಚಾರ ವ್ಯವಹಾರಗಳಲ್ಲಿ ಸಾಮ್ಯತೆ ಬೇಕು. ವೇಣು ಎನ್ನುವುದು ಕೃಷ್ಣನಿಗೆ ಚಂದ, ಹೌದು. ವೀಣೆ ಎನ್ನುವುದು ವಾಣಿಗೆ ಚಂದ. ಸರಿ. ಅದ್ಲು ಬದಲು ಮಾಡಿದ್ರೆ ನೋಡುವವರಿಗೆ ಅನುಕೂಲ ಆಗ್ತದೆ? ಆಗುವುದಿಲ್ಲ. ತಿಪ್ಪೆಯಲ್ಲಿರುವವಳು ನೀನು, ಉಪ್ಪರಿಗೆಯಲ್ಲಿರುವವಳು ನೀನು, ತಿಪ್ಪೆಯಲ್ಲಿರುವವ ನಾನು. ತಿಪ್ಪೆಯಲ್ಲಿರುವ ನಾನು ಉಪ್ಪರಿಗೆ ಏರುವಂತಹ ಕನಸನ್ನ ಕಾಣುವುದು ಸರಿಯ? ಹಾಗಾಗಿ ರಾಜಕುಮಾರಿಯಾದಂತಹ ನೀನು ಅನುರೂಪನಾದಂತಹ ರಾಜಕುಮಾರನನ್ನ ನೋಡಿ ಒಲಿಸಿದೆ ಅಂತಾದ್ರೆ ನಿನ್ನ ಭವಿತವ್ಯದಲ್ಲಿ ಸುಖದಿಂದ ಸಂಸಾರವನ್ನ ಬದುಕನ್ನ ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ನನ್ನ ಮೇಲೆ ಆ ರೀತಿಯಾದಂತಹ ಭಾವನೆಗಳು ಬೇಡ, ನನಗೂ ನಿನ್ನ ಮೇಲೆ ಆ ರೀತಿಯಾದ ಭಾವನೆಗಳು ಸ್ಫುರಿಸುವುದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ದಯಮಾಡಿ ಕ್ಷಮೆ ನಾನು ಒತ್ತಾಯಿಸುವುದು ಇಲ್ಲ. ಯಾಕಂದ್ರೆ ಮನಸ್ಸಿರುವಂತದ್ದು ಮೂಡಬೇಕೆ ಹೊರತು ನಾವು ಒತ್ತಾಯ ಪೂರ್ವಕವಾಗಿ ಮೂಡಿಸುವಂತದ್ದಲ್ಲ. ಅದನ್ನು ಈಗಷ್ಟೇ ನಾನು ನನ್ನ ಭಾವದಲ್ಲಿ ಹೇಳಿದ್ದೆ. ಹಾಗಾಗಿ ನೀವನ್ನು ಒತ್ತಾಯಿಸುವುದಲ್ಲ. ಹಾಗಂತ ನೀವು ಹೇಳಿದ ಮಾತುಗಳಿಗೆ ಸ್ಪಷ್ಟೀಕರಣವನ್ನು ಕೊಡಬಲ್ಲೆ. ವೇಣು ಕೃಷ್ಣನಿಗೆ ಹೌದು, ವೀಣೆ ವಾಣಿಗೆ ಹೌದು. ಹಾಗಂತ ಚತುರನಾದಂತಹ ಕಲಾವಿದನೊಬ್ಬ ವೀಣೆಯನ್ನು ಬಾರಿಸಬಲ್ಲ, ವೇಣುವನ್ನು ನುಡಿಸಬಲ್ಲ. ಅದನ್ನು ಕರಗತ ಮಾಡಿಕೊಡುವಂತಹ ಸಾಮರ್ಥ್ಯ ಒಬ್ಬ ಚತುರಮತಿಗೆ ಇರುತ್ತದೆ. ಅದರ ಜೊತೆಗೆ ನಾನು ಮೇರುವಲ್ಲಿದ್ದೇನೆ, ನಾನು ಉಪ್ಪರಿಗೆ ಇದ್ದೇನೆ, ನೀನು ತಿಪ್ಪೆಯಲ್ಲಿದ್ದೀಯ, ಅದು ಸುಳ್ಳೆ. ಯಾಕೆ? ಗಿರಿಯಲ್ಲಿರುವಂತಹ ಅಮರಕ ಅಂದ್ರೆ ನೆಲ್ಲಿಯ ಕಾಯಿ, ಶರದಿಯ ಲವಣ, ಸಮುದ್ರದಲ್ಲಿರುವಂತಹ ಉಪ್ಪು, ಎಲ್ಲಿಂದೆಲ್ಲಿಗೆ ಹೋಲಿಕೆ ನೋಡು. ಆದ್ರೆ ಅದೆರಡು ಸೇರಿದವಾಗ ಮಾತ್ರ
ತಿನ್ನುವುದಕ್ಕೆ ರುಚಿ ರುಚಿ ಆಗುವುದಕ್ಕೆ ಸಾಧ್ಯ ಎಲ್ಲಿ ಎಲೆಯೋ ಎಲ್ಲಿ ಅಡಿಕೆಯೋ ಅಂತ ಹೇಳಿದ್ರೆ ಹೌದಾ? ತಾಂಬೂಲವಾಗಬೇಕು ಅಂತಾದ್ರೆ ಅದೆಲ್ಲ ಒಟ್ಟಾಗಬೇಕು ಅಂತ ಹೇಳಿದ್ರೆ ಹಾಗೆ ಸಮರಸವಾದಂತಹ ಜೀವನ, ಸುಗಮವಾದಂತಹ ಜೀವನ ನಮ್ಮದಾಗಬೇಕು ಅಂತಾದ್ರೆ ಒಳ್ಳೆಯ ಮನಸ್ಸನ್ನು ಹೊಂದಿರುವಂತಹ ನಾವಿಬ್ಬರು ಒಂದಾದ್ರೆ ಸಾಧ್ಯ ಅಂತ ನನಗೆ ಅನಿಸುವುದು. ಒತ್ತಾಯವಲ್ಲ. ಅದರ ಜೊತೆಗೆ ಹುಟ್ಟಿತನ ಯಾರು ಶ್ರೀಮಂತರಲ್ಲ, ಅದಲ್ಲ, ಎಲ್ಲರೂ ಭಿಕಾರಿಗಳೇ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಮನುಷ್ಯ ಸಾಧಿಸಿದರೆ ಸಫಲವನ್ನಾದ್ರೂ ನುಂಗಬಹುದಂತೆ. ಹಾಗಾಗಿ ಸಾಧನೆಯ ಮಾರ್ಗದಲ್ಲಿ ನಿಮಗೆ ನಾಳೆಗೆ ರಾಜ ಅಧಿಪತಿತ್ವ ಯಾಕೆ ಬರಬಾರದು ಎನ್ನುವ ಆಶಾವಾದ ನಿನ್ನದ್ದು. ಹೌದು, ತಪ್ಪು ಅಂತ ನಾನು ಹೇಳುವುದಿಲ್ಲ. ಅದ್ರ ಒಂದು ನಾವೆಲ್ಲರೂ ಕಾಲಕ್ಕೆ ಅಧೀನರು. ಹೌದು, ಕಾಲದ ನಿರ್ಧಾರಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು, ಬದ್ಧರಾಗ್ಲೇಬೇಕು ಅಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ವಿಚಾರ ಹೀಗೆ ಇರ್ಲಿ, ಹಾಗಾದ್ರೆ ಒಂದು ಸಂದರ್ಭದಲ್ಲಿ ನಿನ್ನನ್ನೇ ಕೈ ಹಿಡಿಯುವಂತ ಯೋಗ ನನ್ನ ಪಾಲಿಗಿದ್ರೆ ತಪ್ಪಿಸುವುದಕ್ಕೆ ನಾವ್ಯಾರು? ಅಪ್ಪನಲ್ಲಿ ಈ ವಿಚಾರವನ್ನು ನಾನು ಖಂಡಿತ